ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಸೊ ಬೆಳಗ್ಗೆ ಲಗುಡ್ಸಿಂದ ರೆಡಿ ಆಗಿದ್ದೀನಿ ನೋಡ್ರಿ. ಹೇಗೆ ಹೊರಟಿದ್ದು ಅಂದರೆ ಮಕ್ಕಳದು ಡಾನ್ಸ್ ಐತೆ ಫ್ರೆಂಡ್ಸ. ಪಿಲ್ಲು ಕೂಡಿದ, ಬಟ್ ಅವನಿಗೆ ಜಾಸ್ತಿ ಕಾಲು ನೋವು ಬರತ್ತಂತೇಳಿ ಅವ ಸೈಡಿಗೆ ಬಂದು ನಿದ್ರಾತಂತೇಳಿ. ಹಾಗಾಗಿ ಮತ್ತು ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಮತ್ತು ಹೆಂಗೆ ಮಾಡೋದು ಅಂತಂದ್ರು. ಮತ್ತು ಇಲ್ಲಿ ಬೇಡ್ರಿ, ಮತ್ತು ಅವನಿಗೆ ಆಗಂಗಿಲ್ಲ ಆಗೈತೆ ಅಂತ ಅಂತಿರ್ತೀನಿ. ಹಾಗಾಗಿ ಪಿಲ್ಲುನ್ ಕ್ಯಾನ್ಸಲ್ ಆಗೈತಿ. ಇವತ್ತು ಸ್ನೇಹದ ಐತ್ರಿ. ಸೊ ಹಾಗಾಗಿ ರೆಡಿ ಆಗಿದ್ದೀವಿ. ಸೊ ಬರ್ರಿ ಹೋಗೋಣ ಅಂತ. ಡಾನ್ಸ್ ಹೆಂಗೆ ನಡೀತಾವೆ ಏನಂತೇಳಿ ನೋಡೋಣ. ಅವನಿಗೆ ಯಾಕೆ ಹೇಳ್ತೀರಿ? ನಿಮ್ಗೆ ಗೊತ್ತಾಗಲ್ಲೇನ? ಹಾಂ, ಹುಡುಗರ ಮ್ಯಾಗ ಹರಡೋದು. ದಮ್ಮಪ್ಪ ಈ ಕಡೆ ಬಾ, ಹಿಂದಕ್ಕೆ ಸರಿ. ನೋಡ್ರಿ ಹೆಂಗೆ ಕಾಣಾಗತ್ತಾ ಮವ್ವ. ಏ ಮವ್ವ, ಸೆಲ್ಯೂಟ್ ಮಗಳಿಗೊಂದು. ಹಾಂ ನಡ್ರಿ. इतनी सुंदर तयार झाले बघ सगळे. चला मागचा बाजू हसील. ಎಲ್ಲ ಮಕ್ಕಳು ಭಾಳ ಚಂದ ಡ್ಯಾನ್ಸ್ ಮಾಡಿದ್ರಿ. ಇದು ಐಗಿರಿ ನಂದಿನಿ ಒಂದು ಹಾಡಿನ ಒಂದು ಅಂದ್ರೆ ಆ ಸಾಂಗಿಗೆ ನೃತ್ಯ ಮಾಡ್ತಾ ಇದ್ದಾರೆ. ಎಷ್ಟು ಕ್ಯೂಟಾಗಿ ಎಲ್ಲ ಮಕ್ಕಳು ರೆಡಿಯಾಗಿ ಮಸ್ತ್ ಡ್ಯಾನ್ಸ್ ಮಾಡಿದ್ರಿ. ಸೊ ಎಲ್ಲ ಮಕ್ಕಳು ಭಾಳ ಚಂದ ಮಾಡಿದ್ರಿ. ವಿಡಿಯೋ ಎಲ್ಲ ತೊಗೊಳೋದಕ್ಕಾಗಲಿಲ್ಲ, ಸ್ವಲ್ಪ ತೊಗೊಂಡೆ. ಬಟ್ ಸ್ನೇಹ ಒಂದು ಸಾಂಗು ಫುಲ್ ಲಾಸ್ಟಿಗಿತ್ತು ರೀ, ಎಂಡಿಗೆ ಇವ್ರದೇ ಲಾಸ್ಟ್ ಡ್ಯಾನ್ಸ್. ಇದು ಮೇರೆ ಮಿಟ್ಟಿ ಕೋ ಅಂತ ಕೇಸಿ ಹಿಂದಿ ಸಾಂಗ್ ಐತೆ ನೋಡ್ರಿ, ಸೈನಿಕರ ಬಗ್ಗೆ. ಆ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಮಕ್ಕಳು. ಭಾಳನೇ ಚಂದ ಮಾಡಿದ್ರಿ. ಸೊ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮಾಡ್ತಾ ಎಲ್ಲ ಒಂದು ಫಿಲಮ್ ನೋಡ್ದಂಗೆ ಆಯ್ತು ರೀ ಫ್ರೆಂಡ್ಸ. ಮಕ್ಕಳು ಅಷ್ಟು ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಮೂಮೆಂಟ್ ಅಂದ್ರೂ ಅದು ಅಯ್ಯೋ ಸೈನಿಕರದು ವೀರ ಮರಣ ಹೊಂದುತ್ತದ, ಅದನ್ನೆಲ್ಲನೂ ಕೂಡ ಅಷ್ಟೇ ಒಂದು ಟೈಮ್ನೊಳಗೆ ಚೆನ್ನಾಗಿ ತೋರಿಸಿದ್ರು. ಲಾಸ್ಟ್ ಮೂಮೆಂಟ್ನಾಗ ಅವನೇ ಬಂದ್ಬಿಡ್ತು. ರೀಸೆಂಟಾಗಿನೂ ಕೂಡ ಸೈನಿಕರು ವೀರಮರಣವನ್ನು ಹೊಂದಿದ್ದಾರೆ. ಸೊ ಅದೆಲ್ಲ ಇದ್ರೊಳಗನೆ ನೋಡ್ದಂಗೆ ಆಗಿಬಿಡ್ತು ಫ್ರೆಂಡ್ಸ್. ಎಲ್ಲರೂ ಎದ್ದು ನಿಂತು ಸೆಲ್ಯೂಟ್ ಹಾಕಿದ್ರು ನೋಡ್ರಿ. किती रुपयाला आहे का? 10 रुपयाला आहे का? मिक्सर हॉटेलमध्ये असले मोठे भेटते. या हॉटेल पिल्या? ಮಿಕ್ಸರ್ ಅಲ್ಲದ ನಿಸರ್ಗ. ಅದಕ್ಕೆ ಮಿಕ್ಸರ್ ತಿಂದಿರ್ತಾನ್ರಿ ನಿಸರ್ಗ ಹೋಟೆಲ್ಗೆ. ನನಗೊಂದು ತೊಂಬೋಗು ನೋಡ್ದು ಎಟ್ಟೈತಿ. ಹೊರಗೆ ಬಂದು ನೋಡ್ರಿ, ಎಲ್ಲ ಮಕ್ಕಳದು ಡ್ಯಾನ್ಸ್ಗಳು ಮುಗಿದು ರೀ ಫ್ರೆಂಡ್ಸ. ಇವಾಗ ಹೊರಗೆ ಬಂದ್ವಿ. ಯಜಮಾನ್ರಿ ಫೋನ್ ಮಾಡಿವಿ, ಅವ್ರು ಬರ್ತೀವಿ ಅಂತಂದ್ರಿ. ನಮ್ಗೆ ಅಗಳೇ ಬಿಟ್ಟು ಹೋಗಿದ್ರು. ಇವಾಗ ಮಕ್ಕಳು ಐಸ್ ಕ್ರೀಮ್ ಅಂತಂದ್ರೆ ಅದಕ್ಕಂತ ಇಲ್ಲೇ ಕೂತೀವಿ ನೋಡ್ರಿ. ಫೋನ್ ಮಾಡೀವಿ, ಅವ್ರು ಬರೋದಿನ ಲೇಟ್ ಅದ. ಹಾಗಾಗಿ ಆ ಗ್ಯಾಪ್ನಾಗ ಐಸ್ ಕ್ರೀಮ್ ಕೊಡಿಸಿದೆ ಮಕ್ಕಳಿಗೆ. ನನಗೂ ತಿನ್ಬೇಕನ್ಸಾಗತ್ತದ ನೋಡ್ರಿ. ತೆಗಿ. ಎಲ್ಲ ಮಕ್ಕಳು ಭಾಳ ಚಂದ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಡ್ಯಾನ್ಸ್. ಏನಪ್ಪ? ಹಾಂ, ಎಲ್ಲರ್ಕಿನ್ನ ನಮ್ಮ ದಿದ್ದಿನೇ ಭಾಳ ಚಂದ ಮಾಡಿ ಅಂತ ಹೇಳತ್ತಾನ್ರಿ ಅವ. ಎಲ್ಲರೂ ಚಂದ ಮಾಡ್ಯಾರ, ಹೌದಿಲ್ಲ? ಹಾಂ ನೋಡ್ರಿ, ಅವನಿಗೆ ಎಷ್ಟು ಹೆಮ್ಮೆ ಎಷ್ಟು ಖುಷಿ ಐತಿ ನೋಡ್ರಿ. ಎಲ್ಲರ್ಕಿನ್ನ ಚಂದ ನೀನೇ ಡ್ಯಾನ್ಸ್ ಮಾಡಿ ಅಂತ ಮೂವ. ಎಲ್ಲರ್ಕಿನ್ನ ಹಾಡ ನಿಮ್ದ ಭಾಳ ಚಂದ ಐತಂತ. ಮನೆಗೆ ಬಂದೀವಿ ನೋಡ್ರಿ ಫ್ರೆಂಡ್ಸ್. ಅಲ್ಲಿ ಏನಾದರೂ ತಿನ್ಕೊಂಬರ್ಬೇಕಂತ ಅಂದ್ಕೊಂಡ್ವಿ. ಮತ್ತು ಅವ್ರಿಗೆ ಫೋನ್ ಹಚ್ಚನ ಅವ್ರು ಬರ್ತೀವಿ ಅಂತಂದ್ರು. ಹಾಗಾಗಿ ಮನೆಗೆ ಬಂದೇ. ಆಲ್ರೆಡಿ ನಾನು ಮಿಕ್ಸಿ ಹಾಕಿಟ್ಟಿದ್ದೀನಿ ರೀ ಹಿಟ್ಟ. ಮತ್ತು ಚಟ್ನಿನೂ ಮಾಡಿದ್ದೆ. ಮತ್ತು ಲೇಟ್ ಆಗುತ್ತೆ ಮತ್ತು ಬೇಡ ಅಂತೇಳಿ ಹಂಗೆ ಹೋಗ್ಬಿಟ್ಟಿವಿ. ಸೊ ಇವಾಗಿಲ್ಲ, ಅಲ್ಲಿಂದ ತಿನ್ಕೊಂಡು ಬಂದಿಲ್ಲ. ಇವಾಗ ಏನೈತಿ ಅದನ್ನ ಈ ಸತಿ ಚಟ್ನಿ ರೆಡಿ ಐತ್ರಿ. ದೋಸಾರ ಪಟ್ರ ಎರಡರಾಗ ಒಂದು ಹಾಕ್ಬಿಡ್ತೀನಿ. ಮೊದಲು ಡ್ರೆಸ್ ಚೇಂಜ್ ಮಾಡ್ತೀನಿ.
ಬಿಸಿ ಬಿಸಿ ದೋಸೆ ನೋಡ್ರಿ ಫ್ರೆಂಡ್ಸ. ಈಗ ಆಲ್ರೆಡಿ ಯಜಮಾನ್ರಿಗೆ ಹಾಕ್ಕೊಟ್ಟಿನಿ. ಬೆಳಿಗ್ಗೆ ಏನೈತಿ ಚಟ್ನಿ ಮಾಡಿ ಇಟ್ಟಿನಲ್ರಿ, ನಮ್ಮನ್ನು ಬಿಟ್ಟು ಮತ್ತು ನೀವು ಮನೆಗೆ ಬಂದು ದೋಸೆ ಹಾಕ್ಕೊಂಡು ಮತ್ತು ಹಾಲನ್ನು ಕೂಡ ಕಾಸ್ರಿ ಅಂತಂದೇನು ರೀ. ಗಡಬಡ್ದಾಗ ನಾವು ಬೆಳಗ್ಗೆ ಹಂಗೆ ತಯಾರಾಗಿ ಹೋದೆ. ನಿಮ್ಮ ಮಕ್ಕಳು ರೆಡಿ ಮಾಡೋಷ್ಟೊತ್ತಿಗೆ ರಗಡ್ ಆಗ್ಬಿಡ್ತಾನೆ, ನಿಮ್ಗೆ ಗೊತ್ತಿರ್ಬೋದು. ಬಟ್ ಚಾವಿ ನನ್ನ ಹತ್ರ ಇತ್ತು, ಅವ್ರ ಹತ್ರ ಒಂದು ಐತ್ರಿ, ಬಟ್ ಅವ್ರಿಗೆ ಎಲ್ಲಿ ಇಟ್ಟಿನ ಅನ್ನೋದು ತಲೆಗಿಲ್ಲ ಅಂತ, ಹಾಗಾಗಿ ಸೊ ಹಂಗೆ ಹೋಗ್ಯಾರ. ಈಗ ಬರೋಣ ಹಂಗೆ ಹಾಳಾಕತ್ತು, ಅದಕ್ಕೆ ಮತ್ತೆ ಕೊಟ್ಟಿದ್ದೆ ನೋಡ್ರಿ. ನಡ್ದದ ಈಗ ಅವ್ರದ್ದು ಬಿಸಿ ಬಿಸಿ ಎಲ್ಲರಿಗೆ ದೋಸೆ ಮಾಡಿಕೊಡ್ತೀನಿ ರೀ. ಈಗ ಜಾಸ್ತಿ ತೆಳ್ಳಗೆ ಮಾಡತ್ತೀನಿ ನೋಡಿರಿ, ಸ್ವಲ್ಪ ಹಿಂಗೈತಿ ಮೆತ್ತಗೆ ದಪ್ಪಗೆ ಮಾಡತ್ತೀನಿ ಫ್ರೆಂಡ್ಸ. ಚಟ್ನಿನೂ ಕಾಯಿ ಚಟ್ನಿ ಮಾಡೀನಿ ರೀ. ಅರ್ಧ ಚಟ್ನಿ ಮಾಡೀನಿ, ಅರ್ಧ ಏನೈತಿ ಇಟ್ಟೀನಿ ರೀ ಒಳಕಿನ, ಆಮೇಲೆ ಮಾಡೋಕ್ಕೆ ಬರ್ತಂತೇಳಿ. ಅಲ್ಲಿಂದ ಬಂದು ಒಂಚೂರು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡಿವ್ರಿ. ಇವರು ಲಘುಟ ಎದ್ದಿದ್ರಲ್ಲ ಮಕ್ಕಳು, ಅದಕ್ಕಂತೇಳಿ ಅವ್ರಿಗೆ ಸ್ವಲ್ಪ ಮಲ್ಕೋಸಿದೆ. ಈಗ ಸಾಯಂಕಾಲ ಎದ್ದು ಫ್ರೆಶ್ ಆಗಿ ಇವತ್ತು ಬಿಸಿ ಐತ್ರಿ ಫ್ರೆಂಡ್ಸ, ಹಾಗಾಗಿ ಹೊರಟಿದ್ದೀವಿ. ಬಿಸಿ ಮಾಹಿತಿ ಸೊ ಬರೀ ಫ್ರೆಂಡ್ಸ, ಇವಾಗ ಬಿಸಿ ಫಂಕ್ಷನ್ ಪಾರ್ಟಿ ಅನ್ಬೋದು, ಹೊರಟಿದ್ದೀವಿ. ನೋಡಮ್ಮ ಸಾಧ್ಯ ಆದರೆ ವಿಡಿಯೋ ತಗೋತೀನಿ. ಬಂದಿದೆ ನೋಡ್ರಿ, ಲಕ್ಷ್ಮಿಯರ ಅತ್ತಿ ಅವರು ಕೂಡ ಬಂದಿದ್ದಾರೆ. ಎಲ್ಲ ಬಿಸಿ ಎಲ್ಲ ಕ್ಯೂಟ ಆ್ಯಂಡ್ ಸ್ಮಾರ್ಟ್ ಅಂತಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ಅಲ್ಲಿ ಪ್ರತಿ ಸರಿ ಬಿಸಿ ಇರುತ್ತೆ ನೋಡ್ರಿ, ಯಾರ್ದು ಬಿಸಿ ನಂಬರ್ ಬಂದಿರ್ತೈತಿ ಅವ್ರ ಮನೆಯೊಳಗೆ ಹಿಂಗೇನಾದರೂ ತಿಂಡಿ ಅದೆಲ್ಲ ಮಾಡಿರ್ತಾರೆ ಫ್ರೆಂಡ್ಸ. ಮತ್ತು ರುದ್ರನು ಕೂಡ ಓದ್ತಿರ್ತಾರೆ. ಅದೇನಾಯ್ತಪ್ಪ ಅಂತಂದ್ರೆ ಅಲ್ಲೊಬ್ಬರು ತೀರ್ಕೊಂಡಿದ್ರಂತ್ರಿ. ಅದೇ ಇನ್ನೇನು ಎಲ್ಲ ರೆಡಿ ಆಗೈತಿ, ಇನ್ನೇನು ಎಲ್ಲರೂ ಬರ್ತಾರನ್ನೋ ಟೈಮಿಗೆ ಪಕ್ಕದ ಮನೆಯವರೇ ತೀರ್ಕೊಂಡಿದ್ದಾರೆ. ಹಂಗಾಗಿ ಅದೇನೋ ಓದೋದು ಮಾಡೋದು ಅಷ್ಟು ಸರಿ ಅನ್ಸಂಗಿಲ್ಲ ಅಂತೇಳಿ ಈಗೆಲ್ಲ ಮಾಡಿಬಿಟ್ಟಿದ್ರು ಆಲ್ರೆಡಿ. ಹಾಗಾಗಿ ಮತ್ತೆ ಎಲ್ಲರೂ ಕುಂತು ಒಂಚೂರು ಮಾತಾಡಿ ಮತ್ತು ಸ್ವಲ್ಪ ಮಾಡಿರೋದೆಲ್ಲನೂ ಕೂಡ ತಿನ್ಕೊಂಡು ಎಲ್ಲ ಮೊದಲ ರೊಕ್ಕ ಎಲ್ಲ ಜಮಾ ಮಾಡಿ ಕೊಡೋದು ನೋಡ್ರಿ. ಇಲ್ಲಿ ವಿಜು ಅಂಟೆ ಅಂತಕ್ಕೆ ಸದಾರ ಅವರೇ ಎಲ್ಲ ಒಂದು ಮುತುವರ್ಜಿ ವಹಿಸ್ಕೊಂಡು ಯಾರ್ಯಾರ್ದೆಲ್ಲ ರೊಕ್ಕ ಬಂದವ ಇನ್ನೂ ಬರೋವ ಅಂತೇಳ್ಕೇಸಿ ನೋಡಿಕೊಂಡು ಅವ್ರವ್ರಿಗೆ ಒಪ್ಪಿಸ್ತಾರೆ, ಜವಾಬ್ದಾರಿ ತೊಗೊಳ್ತಾರೆ. ವಡೆ ಮಾಡಿದ್ರಿ, ಆಮೇಲೆ ಕ್ಯಾರೆಟ್ ಹಲ್ವಾ ಮಾಡಿದರು, ಬೇಸನ್ ಉಂಡೆ, ಚಟ್ನಿ ಮತ್ತು ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದ್ರಿ ಫ್ರೆಂಡ್ಸ. ಭಾಳ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಅದಾದ್ಮ್ಯಾಗ ಮತ್ತು ಪಕ್ಕದ ಮನೆಯವರು ಮತ್ತು ಎಲ್ಲರಿಗೆ ಅರಿಶಿನ ಕುಂಕುಮ ಹಚ್ಚಿ ಬ್ಲೌಸ್ ಪೀಸನ್ನು ಹಾಕಿದ್ರು ನೋಡ್ರಿ. ಅವ್ರ ಖುಷಿ ಅಂತೇಳ್ಕೇಸಿ ಅವ್ರು ಹಾಕಿದ್ರು. ಎಲ್ಲ ಸ್ವಲ್ಪ ಹರಟೆ ಅದೆಲ್ಲನೂ ಕೂಡ ಹೊಡೆದು ಮಾಡಿ ಕುಂತಿದ್ವಿ ನೋಡ್ರಿ. ಎಲ್ಲರೂ ಕೂಡ ಭಾಳ ಗಳಿಬೇಳಿ ಅದಾರ ಅಂತ ಹೇಳ್ಬೋದು. ನನಗಿದೊಂದು ಹೊಸ ಚೇಂಜ್ ನೋಡ್ರಿ. ಅದರ ಏನು ಬೇಜಾರಂದ್ರೆ ಪ್ರತಿಯೊಬ್ಬರು ಬಿಸಿ ಟೈಮ್ದಾಗೂ ನಂಗೆ ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ. ಬಟ್ ಅಮೌಂಟನ್ನು ಫೋನ್ಪೇ ಮುಖಾಂತರ ಶೇರ್ ಮಾಡಿದ್ದೆ. ಅದರ ಹೆಂಗಂದ್ರೆ ಅದು ಏನೋ ಆ ಟೈಮಿಗೆ ಸಾಧಿಸಿಲ್ಲ. ಒಂದು ಸರಿ ಊರ ಕಡೆ ಹೋಗಿದ್ದೆ, ಒಂದು 2 ಸರಿ ಆರಾಮಿರಲಿಲ್ಲ, ಏನೇನೋ ಕಾರಣಗಳಿದ್ದು. ಹಾಗಾಗಿ ತುಂಬ ಈಗ 12 ಜನರದ್ದು ಆಲ್ಮೋಸ್ಟ್ ಎಲ್ಲ 11 ಮಂದಿದು ಆಯ್ತು ರೀ. ಈಗ 11 ಜನರದೊಳಗೆ ನಾನು 3-4 ಸರಿ ಅಷ್ಟೇ ಹೋಗಿದ್ದೀನಿ. ಸೊ ಹಾಗಾಗಿ ಇವ್ರು ನೋಡ್ರಿ ಇಲ್ಲೇನು ಅಂಟಿ ಇದ್ದಾರಲ್ಲ, ಈಗ ಪ್ಲೇಟ್ ತೊಗೊಂಡು ಬಂದ್ರೆ ನೋಡ್ರಿ, ಅವ್ರದ್ದೇ ಮನೆ ನೋಡ್ರಿ ಫ್ರೆಂಡ್ಸ. ಇದು ನೋಡ್ರಿ ಎಲ್ಲರೂ ಕುಂತು ಒಂಚೂರು ಹರಟೆ ಹೊಡೆದು ಆಮೇಲೆ ಮನೆಗಂತರೂ ಎಲ್ಲ ಬಂದಿರಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಪ್ರತಿ ಸರಿ ಹಿಂಗೆ ರುದ್ರ ಓದೋದು ಮತ್ತು ಭಜನೆ ಈ ಥರ ಎಲ್ಲ ಇರ್ತಿತ್ತು ನೋಡ್ರಿ. ಹಾಗಾಗಿ ಇಮಿಡಿಯೇಟ್ಲಿ ಮತ್ತು ಏನರ ನಾಷ್ಟ ಇರ್ತೈತೆ ಅದು ತಿಂದು ಮನೆಗೆ ಬರೋದಕ್ಕಿತ್ತು. ಈ ಸರಿಗೆ ಮತ್ತು ಅದು ಇರದೇ ಇರೋ ಕಾರಣಕ್ಕಾಗಿ ಜಾಸ್ತಿ ಎಲ್ಲರೂ ಒಬ್ರಿಗೊಬ್ರು ಮಾತಾಡಿಕೊಂಡು ಕೂತೀವಿ ನೋಡ್ರಿ. ಹಾಗಾಗಿ ಭಾಳನೇ ಕ್ವಾಲಿಟಿ ಟೈಮನ್ನು ಎಲ್ಲರೂ ಸ್ಪೆಂಡ್ ಮಾಡಿದ್ವಿ ನೋಡ್ರಿ ಫ್ರೆಂಡ್ಸ. ಆ್ಯಕ್ಚುಲಿ ಈ ವಿಡಿಯೋ ಲೇಟಾಗಿ ಹಾಕಕತ್ತೀನಿ ರೀ. ಇದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಹಾಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿ ಡೈರೆಕ್ಟ್ ಆ್ಯಡ್ ಮಾಡಿ ಇರುವಂಥ ಬ್ಲಾಗ್ಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ. ಬಟ್ ಈ ವಿಡಿಯೋ ಸ್ವಲ್ಪ ಭಾಳನೇ ಲೇಟಾಗಿ ಶೇರ್ ಮಾಡಕತ್ತಿದ್ದೀನಿ ನೋಡ್ರಿ. ಯಾಕಂದ್ರೆ ಎಡಿಟಿಂಗ್ ಕೆಲಸ ಇತ್ತು, ಎಲ್ಲ ಸ್ಕೂಲ್ ಡ್ಯಾನ್ಸ್ ಅದೆಲ್ಲ ಇತ್ತು ನೋಡ್ರಿ. ಅಲ್ಲಿ ಹೋಗಿ ಬಂದು ಮತ್ತು ಒಂದು ಸ್ವಲ್ಪ ಟೈಮ್ ಮನೆ ಕೆಲಸ ಮಾಡಿಕೊಂಡು ಮತ್ತು ಈ ಕಡೆ ಬಂದಿದ್ವಿ. ಅವತ್ತು ಸುಸ್ತೂ ಭಾಳ ಆಗಿತ್ತು. ಸೊ ಸ್ವಲ್ಪ ವಾಯ್ಸ್ ಓವರ್ ಕೊಡೋದು ಎಲ್ಲ ಇರೋದ್ರಿಂದ ಆಮೇಲೆ ವಿಡಿಯೋ ಹಾಕಕತ್ತೀನಿ.
सगळे सांगितलेलं तेवढंच आहे, आमची member नाही सांगितलं. बंद कर गं. नको गप्प हा बघा दोन दिवसाला. घरी गेल्यावर सांगते बघ मम्मीला मग गप्प हिनं म्हणजे घरी गेल्यावर सांगते मग. काय घरची सगळ्यांना सांगते मग. काय? ठसका लागत नाही member लागत नाही. ಮಕ್ಕಳು ನೋಡ್ರಿ ವಿಡಿಯೋ ಮಾಡುವಾಗ ಇಷ್ಟೆಲ್ಲ ತರಲೆ ಮಾಡಿದ್ದಾರೆ ಇಬ್ಬರೂ ಇರಲಿ ಅಂತೇಳಿ ಹಂಗೆ ನಿಮ್ಮ ಜೊತೆಗೆ ಸ್ವಲ್ಪ ಶೇರ್ ಮಾಡಿದ್ದೀನಿ ನೋಡ್ರಿ. ಸೊ ಇವರಿಬ್ಬರು ಒಂದು ಸ್ವಲ್ಪ ಆಮೇಲೆ ಬಂದರು ನೋಡ್ರಿ. ಅಷ್ಟೊತ್ತಿಗೆ ನಮ್ಮದೆಲ್ಲ ನಾಷ್ಟ ಎಲ್ಲನೂ ಕೂಡ ಆಗಿತ್ತು. ಆಮೇಲೆ ಇವರಿಬ್ರಿಗೂ ಕೂಡ ನಾಷ್ಟ ಕೊಟ್ಟರು ನೋಡ್ರಿ ಅವ್ರ ಆಂಟಿಯರು. ಎಲ್ಲರೂ ಗಳಿಬಿಳಿ ಅದಾರಿ ಫ್ರೆಂಡ್ಸ. ನಿಜವಾಗ್ಲೂ ಭಾಳ ಖುಷಿ ಅನಿಸ್ತೈತಿ. ಟೈಮ್ ಹೆಂಗೆ ಕಳೀತೋ ಗೊತ್ತೇನೇ ಆಗಲಿಲ್ಲ. ಒಂಥರ ಚೆನ್ನಾಗಂತ ಅನ್ನಿಸ್ತದ ಫ್ರೆಂಡ್ಸ. ಯಾಕಂದ್ರೆ ಎಲ್ಲರೂ ಸಂಸಾರ ಜಂಜಾಟದೊಳಗೆ ಇದ್ದೇ ಇರ್ತೀವಿ. ತಿಂಗಳಿಗೆ ಒಂದು ಸಲ ಎಲ್ಲರೂ ಹೆಣ್ಮಕ್ಳು ಸೇರ್ತೀವಿ ನೋಡ್ರಿ. ಅದು ಒಂದು ಮನೆದೆಲ್ಲ ಜಂಜಾಟ ಮರ್ತಂಗಂತ ಅನ್ನಿಸ್ತೈತ್ರಿ. ಎಲ್ಲರೂ ನಕ್ಕೋತ ಇರೋದು. ಈ ಥರದ್ದು ಆ್ಯಕ್ಟಿವಿಟೀಸ್ ಈಗ ಸಂಘಗಳಲ್ಲಿನೇ ಜಾಸ್ತಿ ಸಿಗೋದು ನೋಡ್ರಿ. ಎಲ್ಲರೂ ಮನೆ ನಮ್ಮ ಕೆಲಸದೊಳಗೆ ಬ್ಯುಸಿ ಇರ್ತೀವಿ. ನಮ್ಮದೇ ಆದಂಥ ಚಿಂತೆ ವಿಚಾರ ತಲೆಯಾಗ ಓಡಾಡ್ತಿರ್ತಾವ್ರಿ. ಅಂಥದ್ರೊಳಗೆ ಈ ಥರದ್ದೆಲ್ಲನೂ ಕೂಡ ಮಾಡಿದಾಗ ನಮ್ಮ ರೊಕ್ಕನೂ ಕೂಡ ನಮ್ಗೆ ಉಳಿತಾಯನೂ ಕೂಡ ಆಗ್ತವೆ. ಆಮೇಲೆ ಎಲ್ಲರೂ ಕೂಡ ಸೇರಿ ಒಬ್ರಿಗೊಬ್ರು ಮಾತುಕತೆ ಹರಟೆ ಈ ಥರ ಎಲ್ಲ ಕಾಮಿಡಿ, ಒಬ್ರಿಗೊಬ್ರು ಕ್ಯೂಟಾಗಿ ಕಾಮಿಡಿಯಾಗಿ ಕಾಲು ಎಳೆಯುವಂಥದ್ದು ಇದೆಲ್ಲ ಇರೋದ್ರಿಂದ ನಾವು ಮನಸ್ಸು ಬಿಚ್ಚಿ ನಗ್ತೀವಿ ನೋಡ್ರಿ. ನಗೋದ್ರಿಂದನೇ ಆರೋಗ್ಯ ವೃದ್ಧಿ ಆಗುತ್ತಾ, ಆಯುಷು ಹೆಚ್ಚಿಗಾಗುತ್ತಂತ ಹಿರಿಯರೆಲ್ಲ ಹೇಳ್ತಾರೆ. ಇವಾಗೆಲ್ಲ ನಗೋದಕ್ಕೋಸ್ಕರನೇ ಅಂತೇಳಿ ವಾಕಿಂಗ್ ಹೋದಾಗ ಪಾರ್ಕ್ನಾಗ ಅಲ್ಲೆಲ್ಲ ನೋಡ್ತಿರ್ಬೋದು ನೀವು. ಎಷ್ಟು ಇದು ಮಾಡ್ತಿರ್ತಾರೆ. ಎಲ್ಲರೂ ಕುಂತು ಹರಟೆ ಹೊಡೆಯೋದು ಈಗಿನ ಕಾಲದಾಗ ಕಡಿಮೆನೇ ಆಗಿಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್. ಆದರೂ ಇನ್ನೂ ಹಳ್ಳಿ ಕಡೆ ಒಬ್ರಿಗೊಬ್ರು ಕೆಲಸ ಆದ್ಮ್ಯಾಗ ಒಬ್ರಿಗೊಬ್ರು ಕಟ್ಟಿ ಮ್ಯಾಗ ಕೂತು ನಾಷ್ಟ ಆಯಿತು, ಚಹಾ ಆಯಿತು, ಊಟ ಆಯಿತು, ಕೆಲಸ ಆಯಿತು, ಈ ಥರ ಎಲ್ಲ ಕೇಳಿಕೊಂಡು ಒಂದು ಸ್ವಲ್ಪ ಮಾತಾಡೋದು ಇನ್ನೂ ಸ್ವಲ್ಪ ಐತಿ. ಅಂದರೆ ಸಿಟಿ ಕಡೆ ಇದೆಲ್ಲ ಸ್ವಲ್ಪ ಕಡಿಮೆನೇ ನೋಡ್ರಿ. ಅದ್ರಾಗ ಅಪಾರ್ಟ್ಮೆಂಟ್ಗಳ ಕಡೆ ಅಂದ್ರೂ ಯಾರ್ದಾರು ಬಾಗ್ಲ ಮುಚ್ಕೊಂಡು ಕುಂದ್ರದ ಆಗ್ಬಿಟ್ಟೈತಿ. ಯಾಕಂದ್ರೆ ಈಗಿನ ಕಾಲನ ಸೂಕ್ಷ್ಮ ಆಗಿಬಿಟ್ಟೈತಿ. ಯಾರೋ ಬರ್ತಾರೆ, ಯಾರನ್ನು ನಂಬೋದು ಯಾರನ್ನು ಬಿಡೋದು ಗೊತ್ತೂ ಕೂಡ ಆಗಂಗಿಲ್ಲ ಫ್ರೆಂಡ್ಸ. ಯಾಕಂದ್ರೆ ಈಗೆಲ್ಲ ಕೆಟ್ಟ ನ್ಯೂಸ್ಗಳನ್ನ ಕೇಳ್ತಿರ್ತೀವಿ. ಯಾರೋ ಭಿಕ್ಷುಕರ ಥರ ಬರ್ತಾರೆ, ಮನೇನ ಬಂಗಾರ ತೊಗೊಂಡು ಹೋದರು, ಒಡವೆ ತೊಗೊಂಡು ಹೋದರು, ಈ ಥರ ಎಲ್ಲನೂ ಕೂಡ ನಡೀತಾ ಇರ್ತಾವೆ. ಸೊ ಏನೋ ಒಂದು ಸ್ಪ್ರೇ ಮಾಡಿದರು, ಅವ್ರ ಮೈಮ್ಯಾಗಿಂದೆಲ್ಲ ಉಚ್ಕೊಂಡು ಹೋದರು, ಈ ಸಾಮಾನುಗಳು ಬಂಗಾರ ಈ ಥರದ್ದೆಲ್ಲನೂ. ಸೊ ಹಾಗಾಗಿ ಎಲ್ಲನೂ ಕೂಡ ಭಾಳ ಸೂಕ್ಷ್ಮನೇ ಆಗ್ಬಿಟ್ಟೈತೆ ರೀ ಕಾಲ. ಹಾಗಾಗಿ ಸಿಟಿ ಹೊರಗೆ ಒಬ್ರಿಗೊಬ್ರು ಸ್ವಲ್ಪ ಬಾಗಿಲು ತೆರ್ಕೊಂಡು ಕುಂಡೋದನ್ನು ಭಾಳ ಕಡಿಮೆನೇ ನೋಡ್ರಿ. ಬಟ್ ಈ ಥರ ಆ್ಯಕ್ಟಿವಿಟೀಸ್ ಈ ಥರ ಸ್ವಲ್ಪ ಟೈಮ್ ಸಿಗೋದಂದ್ರೆ ಈ ಎಲ್ಲ ಹೆಣ್ಮಕ್ಳು ನೋಡ್ರಿ, ಎಲ್ಲ ಮಹಿಳಾ ಮನೆಗಳು ಸೇರೋದು ಈ ಬಿಸಿಗಳು ಸಂಘಗಳು ಏನಿರ್ತಾವೆ ನೋಡ್ರಿ, ಸೊಸೈಟಿ ಈ ಥರದ್ರೊಳಗನೆ. ಬಟ್ ಫುಲ್ ಎಲ್ಲರೂ ಕೂಡ ಖುಷಿಯಿಂದನೇ ಇದ್ದು ಅಂತ ಹೇಳ್ಬೋದು. ಫೋಟೋ ಬಂದು ಛಾನ್ ಕಾಡ ಎಲ್ಲರೂ ಒಂದೇ ಸಾಂಗ್ ಇಲ್ಲ ನೀವೇ ಓದ್ತಿದ್ದವ್ರಿಗೆ ಕಾಣಿಸ್ತಾರೆ ಅದು ಈಗ ಕೂತು ಒಂದು ನೆತ್ತು जवळ जवळ या क्रॉस इकडे हिंग मम्मी सगळे येत नाही. मग काय करते फोटो तसं निघत नाही म्हणजे दोन तीन फोटो काढ. दात दाखवा सगळे इकडचं पण घे. लवकर काढवायचं फोटोमध्ये समोरचे पण आले ना सगळे आले. घेते
नाही झालं. ನೆಕ್ಸ್ಟ್ ಡೇ ಆಲ್ರೆಡಿ ಟೈಮ್ 9 ಆಗೈತ್ರಿ. ಈಗ ಮತ್ತೆ ನಾನು ಲಾಗನ್ನು ಮಾಡ್ತಾ ಇದ್ದೀನಿ. ಮೊದಲಿನ ಥರ ಪ್ರಾಪರಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಲಾಗ್ ಮಾಡೋಕ್ಕಾಗಲಿಲ್ಲ ಇತ್ತೀಚೆಗೆ ನನಗಂತೂ. ಸ್ವಲ್ಪ ಹಾಗೆ ಊರನ್ ವಿಡಿಯೋಗಳು ಇದ್ದವಲ್ಲ ಮಾಡ್ಕೋತ ಮತ್ತು ಅವು ಹಿಂದಿನ ವಿಡಿಯೋ ಇರೋ ತನ ಎಕ್ಸ್ಟ್ರಾ ಮಾಡ್ಕೊಂಬಿಟ್ರ ಇವು ಪೇಂಟಿಂಗ್ ಆಗಿಬಿಡ್ತಾವ ಅಂತೇಳಿ ಆದಷ್ಟು ಸ್ವಲ್ಪ ಅಂದ್ರೆ ಮಾಡ್ಕೋತಾ ಇರ್ತೀನಿ. ಬಿಟ್ಬಿಟ್ನಂದ್ರೆ ಒಂಥರ ಆಗ್ಬಿಡ್ತೀರಿ ಒಳ್ಳೆ ಕ್ಯಾಮರಾ ಫೇಸ್ ಮಾಡೋಕೆ. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೋತಾನೆ ಇರ್ತೀನಿ. ಸೊ ಇನ್ನೊಂದೇನಂದ್ರೆ ಈ ಮಕ್ಕಳದು ಹೋಮ್ವರ್ಕ್ ಮಾಡ್ಸೋದು ಒಂದು ದೊಡ್ಡ ಟಾಸ್ಕ್ ನೋಡ್ರಿ. ಈಗಂತೂ ಎಲ್ಲ ಅದು ಇದು ಮಾಡ್ತೇನೆ ನೀನು ತಾಯಿ ಕೊಟ್ಟನಿಂದ್ರಿ ಇನ್ನು ಕಾಲಾಗಿಟ್ಟು ತುಳಿಯತ್ತ ನೋಡ್ರಿ. ಇದು ನಾನು ಬ್ಲೌಸ್ ಅದು ಕಟ್ ಮಾಡತ್ನ್ಯಾಗ ಮಾರ್ಕ್ ಮಾಡಕ್ಕೆ ಬೇಕಾಗ್ತದೆ ಅಂತೇಳಿ ತೊಗೊಂಡೀನಿ. ಕರೆಕ್ಟಾಗಿ ಲೈನು ಕುಂಡಿರ್ತದ್ರಿ ಅದಕ್ಕಂತೇಳಿ. ಇದು ಕೈ ಸಿಕ್ಕಿ ತೆಗೆದಿಟ್ಟಿನಿ. ಒಟ್ಟು ಮನ್ಯಾಗ ಹುಡುಕಾಡೋದು ಕೆಲಸ ಪಿಲ್ಲೆ ಅಂದಂಗೆ ರೀ. ಭಾಳ ಥಂಡಿ ಬಿಟ್ಟಂಗಾಗಿ ಒಂಥರ ಕಿಬ್ಬೊಟ್ಟೆ ನೋವು ಅಂತಾರಲ್ಲ ಆ ಥರ ಆಗಕತ್ತಿತ್ತು. ಹಂಗಾಗಿ ಇಲ್ಲೇ ಕೂತೀನಿ. ಜುಣ ಅಂತವ್ರಿ ಪರಿಸಿ. ತೆಳಗೆ ಕೂತ್ರ ಥಂಡಿ ಬಿಡ್ತೈತಿ, ಮ್ಯಾಗ ಕೂತ್ರ ಗರಂ ಆಗ್ತೈತಿ. ಎರಡೂ ನಮೂನೆ ಹಾಕತ್ತದ್ರಿ ಈಗಂತ್ರೂ. मम्मी तो 2-3 तास झाले एकाच ಅವ್ನು ನಾ ನೋಡತ್ತೀನಿ, ಸುಮ್ ಕುಂದ್ರ ನೀನು ನೋಡ ಮೇಗಿನ ಎಟ್ಟತ್ತಿ ಬರಿತಾನಂತೇಳಿ. ಒಂದು ಪೇಜ್ ಬರೆಯಕ ಎಟ್ಟತ್ತ ನೀ ತೊಗೊಂಡೀಗ? ಎಟ್ಟತ್ತಾತ ಏನು ಹೀ ನೀವು ಹುಚ್ಚ ಬರಿ. ನಾಟಕ ರಾಜ ಆಗ್ಯಾನ ಈಗಂತ್ರಿ ಸದ್ಯಕ್ಕೆ. ನೀ ಎಡ್ತಿದ್ಯಾ ನೀನು ಹುಚ್ಚ? ಚುಚ್ಕ ತೊಂಬ ಹೋಗು ತೊಂಬ ಚುಚ್ಕ ಅಂದ್ರೆ ಮಾತು ಕೇಳ್ತಾನ. ಇನ್ನು 3 ಪೇಜ್ ಹೋಮ್ವರ್ಕ್ ಐತಿನ ಯಾವಾಗ ಮುಗಿಸವ್? ನಿನ್ನ ಕೂಡನೇ ಕೂದ್ಲ ಅಡಿಗೆ ಮಾಡೋದು ಬೇಡ? 4 पेज ಇನ್ನ ಯಾವಾಗ ಬರೆಯೋದು ತಾಯಿಲಿ? ಇದಿದ್ರೆ ಮಾತು ಕೇಳ್ತಾನ್ರಿ ಅವ. ಇದು ಬಲ್ಲೆಕ್ ಇಟ್ಕೊಂಡ್ ಕೂತ್ರ ಕರೆಕ್ಟ್ ಆಗುತ್ತೆ. हे घेऊन मारायला गेली तर चकना चूर होत आहे. ಯಾವ ಅದನ್ನ ಇಡೋಗಿ ಮಷಿನ್ ಬಲ್ಲಿ ಇಡೋಗ ಅದನ್ನು. ಕೈಯಾಗ ಚುಚ್ಚಗದಪ್ಪು ಏನ? ಥಂಡಿ ಸುಟ್ಟಲಾಗಲಿ. ಥಂಡಿ ನೋಡ್ರಿ ಫ್ರೆಂಡ್ಸ್. ಹೊರಗೆ ಗ್ಯಾಲ್ರಿ ತೆಗೆದು ಬಂದ್ವಿ ಅಂದ್ರೆ ಥಂಡಿ. ಒಳಗಡೆ ಅಂತರೂ ಕೇಳಕ್ಕೆ ಹೋಗ್ಬೇಡ್ರಿ, ಪರಿಶಿ ಒಳಗೆ ಆ ಥರ ಅಂತ ಅನ್ನಿಸ್ತದ. ಎಲ್ಲ ಪ್ರಶಾಂತ ಐತೆ ನೋಡ್ರಿ ಸದ್ಯಕ್ಕೆ ಏರಿಯಾ. ನಮ್ಮ ಒಂದು ಬಾಡಿಗೆ ಮನೆ ಮೆಮೊರಿನೂ ಕೂಡ ಬರ್ತಿರ್ತೈತೆ ರೀ ಫ್ರೆಂಡ್ಸ. ಈ ಟೈಮಿಗೂ ಅಲ್ಲಿ ಭಾಳ ಆರಾಮ ಅಂತ ಅನಿಸ್ತೈತೆ ಹೊರಗಡೆ. ಬಟ್ ನನಗೆ ಯಾವುದಾದ್ರೂ ಒಂದು ಹಚ್ಕೊಂಡ್ಬಿಟ್ಟೆ ಅಂದ್ರೆ ಹಾಗೆ ರೀ, ನಾನು ಪದೇ ನೆನಪು ಮಾಡ್ಕೋತಾ ಇರ್ತೀನಿ. ಮನುಷ್ಯರಿರಲಿ, ಜಾಗ ಇರಲಿ, ಪ್ರಾಣಿಗಳ್ದು ಇವಾಗ ರೂಢಿ ಕಮ್ಮಿ ಆಗೈತೆ ಬಿಡ್ರಿ ಫ್ರೆಂಡ್ಸ. ಯಾಕಂದರೆ ಇರೋವಂಥ ಜೀವನ ಶೈಲಿನೇ ಹಾಗೆ ಐತಿ. ಸಣ್ಣವ್ರಿದ್ದಾಗೆಲ್ಲ ಹಾಡುಗಳು ಅದೆಲ್ಲ ಮಾಡ್ತಿದ್ವಿ, ಅವಾಗ ಭಾಳ ಹಚ್ಕೊತಿದ್ವಿ. ಇಲ್ಲೆಲ್ಲ ಬರೀ ಅಪಾರ್ಟ್ಮೆಂಟ್ಗಳು ನೋಡ್ರಿ, ಬರೀ ಕಡ್ಡಿ ಪಟ್ಟಂದಂಗೆ. ನಾವು ಸಣ್ಣವ್ರಿದ್ದಾಗ ಕಡ್ಡಿ ಪಟ್ಟಣ ನಾವು ಒಂದ್ರ ಮ್ಯಾಗ ಒಂದಿಟ್ಟು ಮನೆ ಥರ ಹಂಗೆ ಆಟ ಆಡ್ತಿದ್ವಿ. ಬಟ್ ಇವಾಗ ರಿಯಲ್ ಆಗಿನೇ ಕಡ್ಡಿ ಪಟ್ಟಣ ಥರನೇ ಮನೆಗಳು ಇರುವಂಥ ಊರಾಗ ನಾವು ಜೀವನ ಮಾಡಬೇಕಾಗಿ ಬಂದೈತಿ. ಏನು ಸ್ನೇಹ? ಇಲ್ಲ ಒಂದು ಸ್ವಲ್ಪ ಮೆಸ್ಸಿ ಅನಿಸ್ತಿರ್ಬೋದು ನಿಮಗೆ ಎಲ್ಲ. ಇನ್ನು ಅದಕ್ಕೆಲ್ಲ ಪ್ಲ್ಯಾನಿಂಗ್ ಮಾಡೋದೈತ್ರಿ. ಸ್ವಲ್ಪ ಮಾಡ್ತೀನಿ, ನಿಧಾನ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಮಾಡ್ಕೋತೀನಿ ನಾನು. ಮಧ್ಯಾಹ್ನ ಇಷ್ಟೆಲ್ಲ ಭಾಂಡೆಗಳು ತಿಕ್ಕೇನ್ರಿ, ಎಲ್ಲ ಒಣಗ್ಯಾವ ನೋಡ್ರಿ ಫ್ರೆಂಡ್ಸ. ಒಣಗಿದ ಮ್ಯಾಗ ಇಟ್ಟನೆ ಅಂತಂದ್ರೆ ಎಷ್ಟು ಆರಾಮಂತ ನನಗೂ ಒಂಥರ ಫ್ರೆಶ್ ಫೀಲ್ ಅನ್ನಿಸ್ತೈತ್ರಿ. ಸ್ವಲ್ಪ ಹಸಿ ಇದ್ವು ಅಂತಂದ್ರೆ ಮತ್ತು ಅರ್ಬಿ ತೊಗೊಂಡು ಒರೆಸಿ ಮಾಡಿ ಇಡಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ, ಫುಲ್ ಚಕ್ ಒಣಗಿದ ಮ್ಯಾಗೆ ಇಟ್ಟುಬಿಡ್ತೀನಿ ರೀ ನಾನು. ಸೊ ಇವಾಗ ಒಣಗಿದ್ದವು ಇಡಬೇಕು. ಅದಕ್ಕಿಂತ ಮುಂಚೆಗೆ ಹಾಲು 1 ಲೀಟ್ರ್ ತರಿಸಿದ್ದೀನಿ ರೀ. ಪಿಲ್ಲುಗೆ ಹಾಲು ಬೇಕು. ಸ್ನೇಹಾಗಂತರೂ ಎಷ್ಟು ಫೋರ್ಸ್ ಮಾಡಿದ್ರಕ್ಕೆ ಹಾಲು ಕುಡಿಯೋಕೆ ಹೋಗಲ್ಲ. ಆಕೆಗೆ ಒಂಥರ ಏಸ್ಗಿಟ್ಟಂಗೆ ಆಗೈತೆ ರೀ. ಸಣ್ಣಕ್ಕಿದ್ದಾಗ ಆಕೆಗೆ ಬರೀ ಎಲ್ಲ ಹಾಲಿನಾಗ ರೀ. ಅನ್ನ ಹಾಲು, ಚಪಾತಿ ಹಾಲು, ರೊಟ್ಟಿ ಹಾಲು, ಜ್ಯೂಸ್ ಮಾಡ್ಕೊಡೋದು ಹಾಲಿನೊಳಗೆ, ಮತ್ತು ಬರೀ ಹಾಲು ಕುಡಿಸೋದು, ಹಿಂಗೆ ಗಂಜಿ ಮಾಡಿದ್ರು ಅದ್ರಾಗ ಹಾಲು ಹಾಕೋದು, ಈ ಥರ ಮಾಡಿದ್ದಕ್ಕಾಗೈತೋ ಎದಕ್ಕಾಗೈತೋ ಒಟ್ಟು ಆಕೆಗೆ ಹೇಸಿಗೆ ಕುಂತಿದ್ದು ಜಾಸ್ತಿ ಲೈಕ್ ಮಾಡಲ್ರಿ. ಯಾವಾಗಾರ ಅಪರೂಪ ಆಕೆ ಹಾಲು ಕುಡಿತಂದ್ರೆ ನಂಗೆ ಖುಷಿ ಆಗ್ಬಿಡುತ್ತೆ.
ಹಂಗದಾಳ್ರಿ ಹೆಣ್ಮಗಳು. ಪಿಲ್ಲುಗೂ ಬೇಕು, ನನಗೂ ಚಾಕ್ ಬೇಕು. ಈಗ ಥಂಡಿ ಐತೆ ನೋಡ್ರಿ. ಯಾರಾದ್ರೂ ಪಟ್ಕೊಂಡು ಮನೆಗೆ ಬಂದ್ರೆ ಹಾಲು ಇರಂಗಿಲ್ಲ ರೀ, ಪಿಲ್ಲು ಕುಡಿದಿರ್ತಾನೆ ಹೇಳಾರ್ದ ಒಮ್ಮೆಮ್ಮವ ಕಳ್ಳ ಕೃಷ್ಣ. ಇರಂಗಿರಲಿ ಅಂತೇಳಿ ಈಗ 2 ದಿನ ತರದ 1 ದಿನ ತಂದ್ರೆ ಆಯ್ತು ರೀ ಫ್ರೆಂಡ್ಸ್. ನಾನೇನು ತಂದಾರ ಅಂತೇಳಿ ಎಲ್ಲ ಅವನ್ನ ಖಾಲಿ ಮಾಡಿಬಿಡಕ್ಕೆ ಹೋಗಲ್ಲ. ಸೊ ಇರಲಿ ಅಂತೇಳಿ 1 ಲೀಟ್ರ್ ತರಿಸಿದ್ವಿ. ಅದ್ರಾಗ 2 ಸರಿ ಚಾ ಆಗೈತ್ರಿ. ಪಿಲ್ಲುನು ಕುಡ್ದಾನ. ಉಳ್ದೇನದು ಕಾಸಿ 2-3 ಸರಿ ಕಾಸಿದ್ರೆ ಹಾಲು ಗಟ್ಟಿನ ಆಗ್ತಾವ್ರಿ. ಅಂದ್ರೆ ತಿಕ್ನೆಸ್ ಬರ್ತದೆ ಹಾಲು, ಮತ್ತು ರುಚಿ ಆಗ್ತದೆ. ಹಾಲು ಕುಡಿಲಿ, ಚಹಾ ಮಾಡಲಿ, ಟೇಸ್ಟಿ ಆಗ್ತದೆ. ಹಂಗಾಗಿ ಮತ್ತೊಮ್ಮೆ ಕಾಯಕ್ಕೆ ಇಟ್ಟೀನಿ. ಕೆನಿ ಎಲ್ಲ ಅಗಳ ಕಲಸ ಐತ್ರಿ ನಮ್ಮ ಪಿಲ್ಲು ತಿಂದಾನ. ಈಗ ಇಲ್ಲಿ ಬೊಗಣಿ ಇಟ್ಟೀನಿ. ಮೊದಲಿಗೆ ಏನು ಮಾಡ್ತೀನಪ್ಪ ಅಂತಂದ್ರೆ, ಮಧ್ಯಾಹ್ನ ಎಲ್ಲ ಅಡಿಗೆ ಆದ್ಮೇಲೆ ಒಂದು ಸರಿ ಗ್ಯಾಸ್ ಒರೆಸ್ಕೊಂಡಿದ್ದೀನಿ ರೀ. ನೀಟ್ ಐತ್ರಿ. ಯಜಮಾನ್ರಿನೇ ವಡಾಪಾವ್ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ. ಹಂಗಾಗಿ ಚಾನು ಮಾಡ್ಕೊಂಡು ಕುಡ್ದೀವಿ. ವಡಾಪಾವ್ ತಿಂದು ಚಹಾ ಕುಡ್ದೀವಿ. ಅವರು ಬರೀ ಅನ್ನ ಊಟ ಮಾಡ್ತೀವಿ ಅಂತಾರೆ ನಮ್ಮ ಯಜಮಾನ್ರು. ಸೊ ಅದಕ್ಕಂತೇಳಿ ಈಗ ಬರೀ ರೈಸ್ ಮಾಡಿದ್ರೆ ಆಯಿತು. ಅವರು ಹೊರಗಡೆ ಸ್ವಲ್ಪ ಏನೋ ತಿನ್ಕೊಂಡು ಬರ್ತೇನೆ ಅಂತ ಹೇಳಿದಾರೆ ಫ್ರೆಂಡ್ಸ್ ಜೊತೆಗೆ. ಮತ್ತು ಇನ್ನೇನು ಮಾಡೋದ್ರಿ, ಜಸ್ಟ್ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿಬಿಡ್ತೀನಿ. ಇದು ನನಗೆ ಜಾಸ್ತಿ ಜನ ಚಾಪಿಂಗ್ ಮಣಿ ತೊಗೋರಿ, ಬೋರ್ಡ್ ತೊಗೋರಿ ಅಂತಿರ್ತೀರಿ. ಆ್ಯಕ್ಚುಲಿ ಇದು ಚಾಪಿಂಗ್ ಬೋರ್ಡ್ ಅನ್ನರಿ, ಬಟ್ ಇದು ದಪ್ಪ ಐತಿ. ಅಂದರೆ ಇದು ನಮ್ಮ ಮೈದನ್ನ ಮಾಡಿಕೊಟ್ಟಾರೆ ಫ್ರೆಂಡ್ಸ್. ಇದು ಸಾಗೋನಿ ಕಟ್ಟಿಗಿದು ಚೆನ್ನಾಗೈತ್ರಿ. ಸೊ ಹಾಗಾಗಿ ನಿಮ್ಗೆ ಮತ್ತೆ ಹೇಳ್ಬೇಕಾಗಿ ಬಂತು ನೋಡಿರಿ ಫ್ರೆಂಡ್ಸ. ಏನು ते कांदा ಈಗ चांगलं ಇಟ್ಟಿದ್ರಲ್ಲಿ ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮ್ಯಾಟೊ ಹಾಕಿ ಈಗ ಚಿತ್ರಾನ್ನ ಮಾಡೋದು ನೋಡಿ. वाव चित्राನ್ನ ಚಿತ್ರಾನ್ನ मम्मी उधर डब्बीला तेच दे की आवडतंय मला. ರೈಸ್ನೊಳಗೆ ಏನು ಹಾಕಿದ್ರು ಕುಡ್ಕೊಂಡ್ಬಿಡ್ತೈತ್ರಿ. ಸೋಯಾಬೀನ್ ಹಾಕ್ರಿ, ನಾನ್ ವೆಜ್ ಹಾಕ್ರಿ, ಎಗ್ ಹಾಕ್ರಿ, ಏನು ಹಾಕಿದ್ರು ರೈಸ್ನಾಗ ಟೇಸ್ಟೇ ಆಗ್ತೈತಿ. ಅದೇ ಬಿಸಿ ಬಿಸಿಯಾಗಿ ಊಟ ಮಾಡ್ಕೋಬೇಕ್ರಿ ಅಷ್ಟೇ. ಒಂಚೂರು ಅಲ್ಲ ಲಸೂನ್ ಪೇಸ್ಟ್ ಐತಿ, ಅದನ್ನಿಷ್ಟು ಹಾಕೋತೀವಿ. ಟಮಾಟಿ ತೊಗೊಳೋಣ ಅಂತ ಮೆತ್ತಗಾಗಿ ತೊಗೊತೀವಿ. ಟಮಾಟಿನ ಜಾಸ್ತಿ ಫ್ರಿಜ್ನಾಗ ಇಡಕ್ಕೆ ಹೋಗಲ್ಲ, ಅವು ಲಗು ಕುದಿಯಂಗಿಲ್ಲ. ಊರ್ ಕಡೆ ಟಮಾಟಿ ಲಗು ಲಗು ಮೆತ್ತಗಾಗ್ಬಿಡ್ತಾವ್ರಿ ಒಗ್ಗರಣೆ ಹಾಕಿದ್ರೆ. ಬಟ್ ಇಲ್ಲಿ ಟಮಾಟಿ ಮೆತ್ತಗ ಆಗದೇ ಇಲ್ಲ, ಅವು ಬಿರು ಸಂಗೆ ಇರ್ತಾವ. ಮತ್ತೆ ಇದ್ರಲ್ಲಿ ಏನಂದ್ರ ಚಮಚಲ್ಲೇ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು, ಅಂದ್ರೆ ಚೆನ್ನಾಗಿ ಬರ್ತಾವ. ಒಂಚೂರು ಆಕಳಿಗೆ ಅದು ಹಾಕಿ ಬರ್ಬೇಕು. ನನಗೆ ಹೋಗೋದಾಗಿಲ್ಲ. उद्या मी जाते की. ಕೆಂಪಗೆ ಯಾವ್ದಾಗಿರ್ತೈತೆ ಅದು ತೊಗೊಂತೀನ್ರಿ. लाल मध्ये काय असतंय? ಟೇಸ್ಟ್ ಇರ್ತೈತಿ, ರಸ ಇರ್ತೈತಿ. ಲಾಲ್ದೊಳಗೆ ಬಿರ್ಸನ್ ತೊಗೊಂಡ್ರ ರಸ ಇರಂಗಿಲ್ಲ. ಮತ್ತೆ ಕೆಂಪನ್ ಮೊದಲು ತೊಗೊಂಡ್ರ ಉದು ಗಟ್ಟೆ ಇರ್ತಾವಲ್ಲ, ತಿಕ್ಕಸ್ತವು. मार्केट मध्ये रेडच आणलेले परवडत. ಬಿರ್ಸದ ನೋಡ್ರಿ, ಕೆಂಪು ಕಾಣಿಸಕತ್ತವಲ್ಲ ಬಿರ್ಸದ. ಮೊದಲು ಸ್ವಲ್ಪ ಕೆಂಪು ಕಾಣಿಸಿತ್ತಂದ್ರೆ ಮಧ್ಯಾಹ್ನ ಮೆತ್ತಗಾಗಿ ಬಿಡ್ತಿದ್ವಿ. ಈಗ ಇದೇನ ಏನ್ ಸುದ್ದಿ ಕಾಯಿಪಲ್ಲೆ ಏನ್ ತಿನ್ನ. मम्मी तू तर चटणी करती बघ, ग्रीन कलर टमाटीनी करती. ग्रीन कलर लाल टमाटीचं पण करते की. हा ते तर लय भारी होतंय. ಮೆಣಸಿನಕಾಯನ್ನೆಲ್ಲ ತೊಗೊಂಡಿನ್ರಿ, ಕಟ್ ಮಾಡಿ ಈಗ ಇದೇ ತಾಟ್ನಾಗ ಇಡ್ತೀನಿ. ಎಲ್ಲ ವೇಸ್ಟೇಜ್ ಅದೆಲ್ಲ ಅಂದ್ರೆ ಡೈರೆಕ್ಟ್ ಕಸದ್ದು ಇದಕ್ಕೆ ಹಾಕಕ್ಕೆ ಬರ್ತಿದ್ದು. ಇಷ್ಟು ಒಗ್ಗರಣೆ ಹಾಕಿ ಅದು ಕುದಿಯಕತ್ತಂದ್ರೆ ಆ ಗ್ಯಾಪ್ನಾಗ ಬಾಂಡೆಗಳು ಹಚ್ಕೊಂಡ್ಬಿಡ್ತೀನಿ ರೀ, ಅಂದ್ರೆ ಲಗು ಲಗು ಆಗ್ತದ. ಮತ್ತೆ ಶಿವ ಯಜಮಾನ್ರು ನೋಡ್ರಿ ಬರ್ತೀನಿ ಅಂತಂದ್ರು ಮತ್ತೆ ಫೋನ್ ಹಚ್ಚಿ ಇಲ್ಲ ಅಲ್ಲೇ ಎಲ್ಲ ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ, ಅನ್ನನೂ ಊಟ ಮಾಡಂಗಿಲ್ಲ, ನೀವು ಕಾಯಬೇಡ್ರಿ ಅಂತಂದ್ರು. ಇಷ್ಟೊತ್ತನ ಅವ್ರ ಸಂಬಂಧ ವೇಟ್ ಮಾಡಿದೀವಿ ರೀ. ಅನ್ನ ಆದ್ಮೇಗೂ ಟೈಮ್ ಈಗ 11 ಗಂಟೆ ಆಗೈತೆ ನೋಡ್ತಿರ್ಬೋದು ನೀವು. ಕರೆಕ್ಟ್ 12 ಗಂಟೆ ಬರ್ಸೈತ್ರಿ. ಈಗ ಕುಂತೀವಿ ನಾವು ಮಕ್ಕಳು. ನಾವು ಒಂದು ಟೈಮ್ ನೈಟ್ ಆರಾಮ್ಸೆ ಕೂತ್ಕೊಳ್ಬೇಕು ಅವ್ರ ಜೊತೆಗೆ ಅಂತ ಅನ್ಕೊಂಡ್ವಿ. ಅದರ ಆಗಲ್ಲ ಅಂತಂದ್ರು. ಸೊ ಹಾಗಾಗಿ ಮತ್ತೆ ಶಾಲೆಗೆ ಓದ್ತಾಗತ್ತೆ ಮಕ್ಳಿಗೆ ರೀ. ನೋಡು ವೈಫೈ ಕನೆಕ್ಟ್ ಮಾಡಿ ಕೊಟ್ಟಿನಿ. ಈಗ ಕಾರ್ಟೂನ್ ನೋಡ್ಕೋತ ಅವರು ಮಕ್ಕಳು ಊಟ ಮಾಡಕತ್ತಾರ. ಸೊ ನಾನು ಉಪ್ಪಿನಕಾಯಿ ಚಿತ್ರಾನ್ನ ಅನ್ಕೊಂಡು ನೋಡ್ರಿ. ಒಂದು ಕೆಲಸ ಹಂಗೆ ನಡೆದೈತೆ. ಅವನಿಗೆ ಗಜ್ಜ ಬೀಳರ್ದ ಸಂಬಂಧನ ಆಗಂಗಿಲ್ಲ ಫ್ರೆಂಡ್ಸ. ನೋಡ್ರಿ ಇವತ್ತು ಪಿಲಿಯನ್ ಡಾನ್ಸ್ ಕ್ಲಾಸ್ ಇರೋದ್ರಿಂದ ಅವನಿಗೆ ಸಾಲಿ ಕಳ್ಸಿಲ್ರಿ, ಕ್ಲಾಸ ಇಲ್ಲ ಅದಕ್ಕಂತೇಳಿ. ನಾನೀಗ ಜಕ್ಕಕ್ಕೆ ನೀರು ಇಟ್ಟೀನಿ ರೀ. ಈಕೆಂದು ಜಳಕ ಆಗೈತಿ, ತಲೆ ಬಾಚ್ಬೇಕು.
ಮತ್ತು ಹಂಗೆ ಪಲ್ಯಕ್ಕೆ ಸ್ನೇಹಗ್ರಿ ಬುತ್ತಿಗೆ ಬೇಕಲ್ಲ, ಅದಕ್ಕೆ ಒಂದು 3 ಬಟಾಟೆ ಇದ್ದು ರೀ ಸಣ್ಣ. ಆ ಬಟಾಟಿನ ಕುದಿಯಕ್ಕೆ ಇಟ್ಟೀನಿ. ಹಾಗೆ ನನಗೂ ಮೈಗೆ ನೀರು ಇಟ್ಟೀನಿ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದಾಗೈತೆ ನೋಡ್ರಿ. ಈ ಕಡೆ ಹಾಲು ಅದಾವು, ಆ ಕಡೆ ಈಗ ಸ್ನೇಹಾಗ ಬುತ್ತಿ ಡಬ್ಬಿ ಅದು ನೋಡ್ರಿ ತೊಳೆದು ಸೈಡಿಗೆ ಇಟ್ಟದಲ್ಲಿ. ಒಂದಿವ್ಸ ಬಾಂಡೆ ಬಿದ್ದ ನೋಡಿದ್ರಿ ನೈಟ್ ಊಟದ್ದು. ನಾವು ಇಷ್ಟ ಆಮೇಲೆ ತಿಕ್ಕೊತೀನಿ. ಈಗ ನೀರು ಕಾದ್ಬಿಟ್ಟೆ ಮೈ ತಕ್ಕೋತೀನಿ ರೀ. ಅಷ್ಟರೊಳಗೆ ಬಟಾಟಿನೂ ಕಾಯ್ತಾವು. ಯಜಮಾನ್ರು ದೀಪ ಹಚ್ಚೋಗ್ಯಾರ್ರಿ. ನಮ್ಮ 4 ದಿನ ಅವ್ರು ಹಚ್ತಾರೆ ಈಗ. ಅದ್ರೊಳಗನೆ ಸ್ಟೇಟ್ ಇಟ್ರೆ ಬೀಳಂಗಿಲ್ಲ ತಳಗ. ಅಲ್ಲಿ ನೋಡ್ರಿ ಉದಿನ ಕಡ್ಡಿದು ದಿನ ನಾ ಹಚ್ತೀನಿ, ಬೀಳಂಗಿಲ್ರಿ ಅದು. ನಾ ಅಂದ್ರೆ ಸ್ವಲ್ಪ ಹಿಂಗೆ ಸ್ಟ್ರೇಟಾಗಿ ಉದ್ಬತ್ತಿ ಹಚ್ತೀನಿ. ಇವ್ರ ಅಪ್ಪ ಮಗಳು ಏನು ಮಾಡ್ಬಿಡ್ತಾರಂದ್ರೆ ಅಡ್ಡ ದಿಡ್ಡ ಇಟ್ಬಿಡ್ತಾರೆ ಅದನ್ನು. ನೀನು ಸಂಜೆ ಮಾಡಿ ನೀನೇ ಹಚ್ಚಿದೇವ್ರ ದೀಪನ. 1 ದಿನ 2 ದಿನ ಮಮ್ಮಿ ಮಾಡೋ ಕೆಲಸ ಮಾಡಿಲ್ಲ ಅಂದ್ರೆ ಅಪ್ಪ ಮಕ್ಕಳು ಸೇರಿ ನಾ ಇಲ್ಲ ನೀ ಇಲ್ಲ, ನಾ ಮಾಡಿಲ್ಲ ನೀ ಮಾಡಿಲ್ಲ ಅಂತೇಳಿ ನಕರ ಮಾಡ್ತಾರೆ ನೋಡ್ರಿ. ಪರವಾಗಿಲ್ಲ, ಮತ್ತು ಏನು ಮಾಡೋದು ಅಂದರೆ ನಾನು ಕಾಮಿಡಿಯಾಗಿ ತೊಗೋತೀನಿ ಅದನ್ನು. ಯಾಕಂದ್ರೆ ನಾವು ಮಾಡೋ ಕೆಲಸ ಅವ್ರು ಮಾಡ್ತಾರಲ್ಲ, ಏನೋ ಒಂದು ಖುಷಿ ನನಗೆ. ಇಲ್ಲಿ ಬಿಡಪ್ಪ ಮಾಡಿದ್ರು, ಒಟ್ಟು ಹೆಂಗಾರ ಅಲ್ಲಿ ದೀಪ ಒಂದು ಹಚ್ಚಿದ್ರಲ್ಲ ಸಾಕು ನಂಗೆ ಅಂತ ಅನಿಸ್ಬಿಡ್ತೈತಿ. ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗ ಇದೇ ಸಿಂಪಲ್ ಆಗಿರುವಂಥ ಬ್ಲಾಗ. ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಜಾಸ್ತಿ ಏನು ಶೇರ್ ಮಾಡ್ಕೊಳೋದಕ್ಕಾಗಿಲ್ಲ. ಇವಾಗ ಚಪಾತಿ ಹಿಟ್ಟು ಐತ್ರಿ ಫ್ರೆಂಡ್ಸ, ಮತ್ತು ಬಟಾಟಿ ಪಲ್ಯ ಚಪಾತಿ ಮಾಡ್ತೀನಿ. ಸೊ ಅದನ್ನ ಬಿಸಿ ಬಿಸಿದು ಕೊಟ್ಬಿಡ್ತೀನಿ. ತುಪ್ಪ ಸಕ್ಕರೆ ಹಾಲು ಊಟ ಮಾಡ್ತಾರೆ. 1-2 ಚಪಾತಿ ಕಟ್ಕೊಂಡು ಹೋದ್ಲಂದ್ರೆ ಆಯ್ತಕಿನ ಕೆಲಸ ಆಗುತ್ತೆ. सो मम्मी तू म्हणली ते केस वाढल्यावर केस कट करत आता नको करू. ಈಕೆ ಕೂದಲ ಬೆಳೆಸೋದೈತ್ರಿ, ಈಕಿ ಕಟ್ ಮಾಡೋದಿಲ್ಲ. ಚೆನ್ನಾಗಿ ಬರ್ತಾವ್ರಿ, ಇವಾಗ ಚಂದ ಬರ್ತಾವ್ರಿ. ಮತ್ತು ಕಾಲೇಜ್ ಟೈಮ್ದಾಗ ಒಂಚೂರು ಉದ್ರೋದು, ಮತ್ತು 1ರಾಗ 4 3 ಅದು ಅವಾಗ ಆಗ್ತಾವ. ಇವಾಗಿನ ಬೆಳಿತಿರ್ತಾವೆ ನೋಡ್ರಿ, ಹಂಗಾಗಿ ಇವಾಗ ಫ್ರೆಶ್ ಚೆನ್ನಾಗಿ ಬರ್ತಾವೆ. ನಮ್ಮ ಕೂದಲಂತರೂ ಎಲ್ಲ ಉದುರುನಿ ಹೋಗ್ಯಾವ್ರಿ, ಏನೋ ಅದ್ರೊಳಗೆ ಇದನ್ನೇ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಭಾಳ ಸಣ್ಣ ಕಟ್ ಮಾಡ್ಸೊಂಬಂದಿ ನಾನು. ಈಗ ನನ್ನ ಲಗುಟ್ ಉದ್ದು ಬರ್ತಾವ್ರಿ, ಬಟ್ ದಪ್ಪ ಈಡ್ ಬರಲ್ಲ ಆಗ್ಯಾವ. ಓಕೆ, ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಇದೇ ಥರದ ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ನಮಸ್ತೆ.